ಹೇಳಿದ ಪ್ರಶ್ನೆ ಎಲ್ಲ ಕರೆಕ್ಟ್ ಆಗಿದೆ ಸರ್. ಆದರೆ ಇವರು ಆ್ಯಕ್ಚುಲಿ ಫಸ್ಟು ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕಂತ ಡಿಸೈಡ್ ಮಾಡಿದ್ರು. ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನ ನಾನು ಮಾಡೇ ಮಾಡ್ತೀನಿ ಈ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಾಳೆ ಕೊಡಿಯೋದು, ಮಾಡೇ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ನಿಮ್ಮ ಮಾತು ಮುಗಿಸ್ತೇನೆ. ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ. ಆ ಥರ ಅದು ಸೆಂಟ್ರಲ್ ಇರ್ತೀನಿ ನಾನು. ತುಂಬ ಚೆನ್ನಾಗಿ ನನ್ನ ಪಾತ್ರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆ ಹೇಳಕ್ ಆಗಲ್ಲ ಸರ್, ಅದು ಆ ಥರ ಇದೆ ಸರ್. ಇಲ್ಲ ಸರ್, ಈಗ ಸಾರಿ ಇಲ್ಲ ಸರ್, ಇದಕ್ಕಲ್ಲ ಬೇರೆ ಬೇರೆದಕ್ಕೆಲ್ಲ ಅನುಭವಗಳಾಗಿದೆ. ಅದೆಲ್ಲ ಏನಕ್ಕೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಸರ್ ಇನ್ನ ಆಡಿಷನ್ ನಡೀತಾ ಇದೆ ಸರ್, ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್. ಯುವರಾಜ್ ಏನ್ ಹೇಳಿದ್ದಾರೆ ಅದನ್ನೇ ನನ್ನ ಸಬ್ಜೆಕ್ಟ್ ಹೇಳೋ ಅವಶ್ಯಕತೆ ಇಲ್ಲ. ಯುವರಾಜ್ ಏನ್ ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟ್ ಸೇವ್ ಮಾಡೋಣ. ಕತೆ ಇದು ನೋಡಿರೋ ಕತೆ ಸರ್. ನಾವೆಲ್ಲ ಕಣ್ಣಿಂದ ನೋಡಿರೋ ಇರೋಕ್ಕಾಗಲ್ಲ, ನೋಡಿರೋ ಕತೆ. ಸುಮ್ಮನೆ ಯಾರ ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡ್ ನಿಂತಿರೋರು ಎಷ್ಟೋ ಜನಕ್ಕೆ ನಾನು ಕಣ್ಣಿಂದ ನೋಡಿರೋ ಕತೆ. ಸರ್ ಇದು ಒಂದು 5 ವರ್ಷದಿಂದ ನಡೀತಾ ಇದೆ ಸರ್. ನಾನು ನೋಡಿದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಆ ಥರ ಎಲ್ಲ ತುಂಬ ನಡೆದಿದೆ. ಮೆಂಟ್ಲಾಗಿದ್ದಾರೆ ಕೆಲವರು. ಎಷ್ಟೋ ಜನ ಬೀದಿಗೆ ಮಂಗಲ ಮಾರಿ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ. ಯಾರು ಬೀದಿ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟ್ ಸರ್. ಅದೊಂದು ಇಡೀ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಆ ಥರ ಬರುತ್ತೆ ಈ ಥರ ಬರುತ್ತೆ ಕಲ್ಪನೆ. ಅದೇ ಅದೇ ಆ ಥರ ಕಲ್ಪನೆ ಮಾಡ್ಕೊಂಡು ಸಿಗುತ್ತೆ 500 ರೂಪಾಯಿ ಬರುತ್ತೆ ಆ ಥರ ಮಾಡಿ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಅದೇ ಥರ ಅಲ್ಲ ಸರ್, ಆ ಥರ ಅಲ್ಲ. ಸುಮ್ಮನೆ ನಿಧಿ ಸಿಗುತ್ತೆ ಅದು ಸಿಗುತ್ತೆ ಅದು ಸಿಗುತ್ತೆ ಅಂತ ಕಲ್ಪನೆ. ಹೌದು ಅವಮಾಚಾರ ಮಾಡೋದು ಕಲ್ಪನೆ. ಮತ್ತೆ ನಾನೇ ಆಕ್ಟಿಂಗ್ ಮಾಡ್ತೀನಿ ಸರ್. ಇವಾಗ ನನಗೆ ರಾಜು ಸ್ಟೋರಿ ಹೇಳೋದು ನಾನು ಹೇಳಿದೆ. ಇಬ್ರು ಸೇರಿ ಇಬ್ರು ನಾವು ಸ್ಟೋರಿ ಹೇಳಿದಾಗ ನನಗೂ ಇಷ್ಟ ಆಯ್ತು. ನನ್ನ ಅನುಭವನ ಅವ್ರಿಗೆ ಹೇಳಿದೆ, ಅವ್ರ ಅನುಭವ ನನಗೆ ಹೇಳಿದ್ರು. ಈ ಸ್ಟೋರಿನ ಇವರು ನೀನೇ ಹೀರೋ ಆಗಿ ಮಾಡ್ಬೇಕಂತ ನನಗೆ ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ನಾನು ನಿಭಾಯಿಸ್ತೀನಿ ಸರ್. ಹೌದು ಸರ್.